ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯಿಂದ ಅಯೋಧ್ಯೆಗೆ ತೆರಳಿದ್ದಾರೆ ಕಾಂಗ್ರೆಸ್ನ ಶಾಸಕರು. ರಾಮನ ದರ್ಶನ ಪಡೆದು ಸಂಜೆ ಹೈಕಮಾಂಡ್ ಭೇಟಿಗೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ನ 12 ಮಂದಿ ಶಾಸಕರು ಅಯೋಧ್ಯೆಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಿಂದ ಅಯೋಧ್ಯೆಗೆ ಹೊರಟಿದ್ದಾರೆ ಕಾಂಗ್ರೆಸ್ನ ಶಾಸಕರು. ರಾಮನ ದರ್ಶನ ಪಡೆದು ಸಂಜೆ ಹೈಕಮಾಂಡ್ ಭೇಟಿಗೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ನ 12 ಮಂದಿ ಶಾಸಕರು ಅಯೋಧ್ಯೆಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮೊದಲು ರಾಮನ ದರ್ಶನ ಪಡೆದು ನಂತರ ವರಿಷ್ಠರನ್ನ ಭೇಟಿಯಾಗುವುದಕ್ಕೆ ಮುಂದಾಗಿದ್ದಾರೆ. ಸಂಜೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರನ್ನ ಮೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡಲಾಗಿದೆ. ಮೊದಲು ರಾಮನ ದರ್ಶನವನ್ನ ಪಡೆದು ನಂತರ ನಾಯಕರನ್ನ ಭೇಟಿ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ಸಂಜೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಂಪುಟ ಪುನರಚನೆ ಹಾಗೂ ಮಂತ್ರಿಗಿರಿಗಾಗಿ ಶಾಸಕರು ಒತ್ತಡವನ್ನು ಹೇರೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. ಸಂಪುಟ ಪುನರಚನೆ ವೇಳೆ ಅವಕಾಶ ನೀಡುವಂತೆ ಆಗ್ರಹಿಸಲಾಗ್ತಾ ಇದೆ. ಬೆಳಗ್ಗೆ 8ರ ವಿಮಾನದಲ್ಲಿ ತೆರಳಿ ಸಂಜೆ ದೆಹಲಿಗೆ ವಾಪಸ್ ಆಗ್ತಾರೆ. ಅಯೋಧ್ಯೆಗೆ ಹೊರಟಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಆಲ್ರೆಡಿ ಡಿಪಾರ್ಟ್ ಆಗಿದೆ ವಿಮಾನ. ಮತ್ತೆ ಅಲ್ಲಿ ರಾಮನ ದರ್ಶನವನ್ನು ಪಡೆದು ವಾಪಸ್ ಆಗ್ತಾರೆ ದೆಹಲಿಗೆ. ಇವತ್ತು ಅಯೋಧ್ಯೆ ರಾಮನ ದರ್ಶನಕ್ಕೆ ಹೊರಟಿದೆ ಕಾಂಗ್ರೆಸ್ ಶಾಸಕರ ನಿಯೋಗ. ಸುಮಾರು 12 ಕಾಂಗ್ರೆಸ್ ಶಾಸಕರ ನಿಯೋಗದಿಂದ ಶ್ರೀರಾಮನ ದರ್ಶನವನ್ನ ಪಡೆಯಲಾಗುತ್ತೆ. ಶಾಸಕರಾದ ಅಶೋಕ್ ಪಟ್ಟಣ್, ಟಿ.ಬಿ. ಜಯಚಂದ್ರ, ಷಡಾಕ್ಷರಿ, ಹಂಪನಗೌಡ ಬಾದರ್ಲಿ, ಶಿವಣ್ಣನವರ್, ಮಹಾಂತೇಶ್ ಕೌಜಲಗಿ, ಜೆ.ಟಿ. ಪಾಟೀಲ್, ಜಿ.ಎಸ್. ಪಾಟೀಲ್, ಶಾಂತನಗೌಡ, ರಾಘವೇಂದ್ರ ಹಿಟ್ನಾಳ್, ಯಶವಂತರಾಯ್ ಗೌಡ ಪಾಟೀಲ್, ಆನೇಕಲ್ ಶಿವಣ್ಣ ಇವರಿಷ್ಟು ಜನ ಹೊರಟಿದ್ದಾರೆ. ಬೆಳಗ್ಗೆ 8ರ ವಿಮಾನದಲ್ಲಿ ಅಯೋಧ್ಯೆಗೆ ಹೊರಟರು. ಇನ್ನು ಸಂಜೆ ವೇಳೆಗೆ ದೆಹಲಿಗೆ ಇವರು ವಾಪಸ್ ಆಗ್ತಾರೆ. ಸಂಜೆ ದೆಹಲಿಗೆ ಬಂದು ವೇಣುಗೋಪಾಲ್ ಭೇಟಿಗೆ ಪ್ರಯತ್ನವನ್ನ ಮಾಡುತ್ತೆ ಶಾಸಕರ ನಿಯೋಗ. ಕರ್ನಾಟಕಕ್ಕೆ ತೆರಳಿರುವ ಶಾಸಕರು ಕೂಡ ದೆಹಲಿಗೆ ವಾಪಸ್ ಆಗ್ತಾರೆ. ಒಟ್ಟಾರೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾರನ್ನ ಭೇಟಿ ಮಾಡಲಿದೆ ಶಾಸಕರ ನಿಯೋಗ. ಇಲ್ಲಿವರೆಗೂ ಅಂದರೆ ಮೊನ್ನೆನೇ ಹೋಗಿದ್ರು ದೆಹಲಿಗೆ, 12ನೇ ತಾರೀಕು ಹೋಗಿದ್ದಾರೆ. ಆದರೆ ಇಷ್ಟು ದಿನಗಳು ಕಳೆದರೂ ಕೂಡ 3 ದಿನ ಆದರೂ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗಲಿಲ್ಲ. ಅಂದರೆ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗೆ ಮನವಿ ಪತ್ರವನ್ನು ಕೂಡ ಶಾಸಕರು ಖರ್ಗೆ ನಿವಾಸಕ್ಕೆ ಭೇಟಿಯನ್ನ ಮಾಡಿ ಅಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಹಾಗೆ ಇವತ್ತು ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಭೇಟಿಗೆ ಅವಕಾಶ ಸಿಗುತ್ತಾ ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಮೊದಲು ರಾಮನ ದರ್ಶನ, ಆಮೇಲೆ ಹೈಕಮಾಂಡ್ ದರ್ಶನ, ಇನ್ನು ಸಚಿವ ಸ್ಥಾನ ಪಡೆಯೋಕೆ ಅಂತ ಶಾಸಕರ ಸರ್ಕಸ್ ಯಾವ ರೀತಿ ನಡೀತಾ ಇದೆ ಅಂತ? ಸಿಂಚನ ದೆಹಲಿಗೆ ತೆರಳಿರುವಂತ ಶಾಸಕರಿಗೆ ಅಲ್ಲಿ ದೆಹಲಿನಲ್ಲಿ ಏನ್ ಮಾಡ್ಬೇಕು ಅಂತ ತಿಳಿದೇನೆ ಅವ್ರಿಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಇಡೀ ದಿನ ಅವರು ದೆಹಲಿಯ ಕರ್ನಾಟಕ ಭವನದಲ್ಲಿ ಬೆಳಗ್ಗೆ ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಅಥವಾ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಇದಾದ ನಂತರ ಇಡೀ ದಿನ ಸುಮ್ಮನೆ ಕಾಲಹರಣ ಮಾಡಿದ್ದಾರೆ. ನಿನ್ನೆ ಯಾರನ್ನೂ ಸಹ ಭೇಟಿ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಕೆಸಿ ವೇಣುಗೋಪಾಲ್ ದೆಹಲಿಗೆ ವಾಪಸ್ ಆಗಿರಲಿ. ಹೀಗಾಗಿ ಇಂದು ಕಾಂಗ್ರೆಸ್ನ ಇಂಡಿಯಾ ಒಕ್ಕೂಟ ಏನಿದೆ ಆ ಒಕ್ಕೂಟದ ಸಭೆ ಇದೆ. ಲೋಕಸಭೆಯಲ್ಲಿ ಮಹಿಳಾ ಮಸೂದೆ ಮತ್ತು ಅದೇ ರೀತಿ 500 ಸಂಸತ್ ಸ್ಥಾನಗಳ ಹೆಚ್ಚಳ ಸಂಬಂಧಪಟ್ಟಂತೆ ವಿಧೇಯಕವನ್ನು ಮಂಡನೆ ಮಾಡುವ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಭೆಯನ್ನೇ ಕರೆಯಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಂದು ಸಂಜೆ ವೇಳೆಗೆ ಬಹುತೇಕ ಎಲ್ಲ ನಾಯಕರು ದೆಹಲಿಗೆ ಬರ್ಬೋದು ಅಂತ ಒಂದು ಕಾತರದಿಂದ ಕಾಂಗ್ರೆಸ್ ರಾಜ್ಯದ ಶಾಸಕರು ಕಾಯ್ತಾ ಇದ್ದಾರೆ. ಹಾಗಾಗಿ ಇಂದು ಸಹ ಅವ್ರಿಗೆ ಭೇಟಿ ಮಾಡ್ಲಿಕ್ಕೆ ಯಾವ ಹಿರಿಯ ನಾಯಕರು ಪಕ್ಷದ ವರಿಷ್ಠರು ಸಿಗುವಂತದ್ದು ಬಹುತೇಕ ಡೌಟ್ ಇದೆ. ಹಾಗಾಗಿ ಎಲ್ಲರೂ ದೆಹಲಿಯಲ್ಲಿರುವಂತ ಸುಮಾರು 15 ಜನ ಶಾಸಕರು ಇಂದು ರಾಮ ಮಂದಿರ ದರ್ಶನಕ್ಕೆ ಈಗ ತೆರಳಿದ್ದಾರೆ. ಇಂದು ಬೆಳಿಗ್ಗೆ 9 ಗಂಟೆಗೆ ವಾರಣಾಸಿಗೆ ತೆರಳಿರುವಂತಹ ಇವರೆಲ್ಲರೂ, ಅಯೋಧ್ಯೆಗೆ ತೆರಳಿರುವಂತಹ ಇವರೆಲ್ಲರೂ ರಾಮನ ದರ್ಶನ ಪಡ್ಕೊಂಡು ಅಲ್ಲಿಂದ ಸಂಜೆ 4-5 ಗಂಟೆಗೆ ದೆಹಲಿಗೆ ವಾಪಸ್ ಆಗ್ತಾರೆ. ಅಷ್ಟು ವೇಳೆಗೆ ದೆಹಲಿನಲ್ಲಿ ಈ ಒಂದು ಇಂಡಿಯಾ ಒಕ್ಕೂಟದ ಸರ್ವ ಪಕ್ಷದ ವಿಪಕ್ಷ ನಾಯಕರ ಸಭೆ ನಡೆಯುವಂತ ಸಾಧ್ಯತೆ. ಅದಾದ ನಂತರ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನ ನಡೆಸ್ತಿದ್ದಾರೆ. ಆದ್ರೆ ಇದುವರೆಗೂ ಈ ಯಾವ ನಾಯಕರಿಗೂ ರಾಜ್ಯದಲ್ಲಿ ತೆರಳಿರುವಂತಹ ಶಾಸಕರಿಗೆ ರಾಹುಲ್ ಗಾಂಧಿ ಆಗ್ಲಿ ಅಥವಾ ಸೋನಿಯಾ ಗಾಂಧಿ ಆಗ್ಲಿ ಅಥವಾ ಬೇರೆ ಯಾವ ನಾಯಕರ ಅಪಾಯಿಂಟ್ಮೆಂಟ್ ಸಮಯಾವಕಾಶ ಇನ್ನೂ ನಿಗದಿಯಾಗಿಲ್ಲ. ಹಾಗೆ ಕೇವಲ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರನ್ನ ಸಾಂದರ್ಭಿಕವಾಗಿ ಅವರು ಆ ಸಭೆ ಮುಗಿಸ್ಕೊಂಡು ಬರುವಂತ ಸಂದರ್ಭದಲ್ಲಿ ಭೇಟಿ ಮಾಡುವಂತ ಸಾಧ್ಯತೆ ಇದ್ರೆ ಅವ್ರನ್ನ ಭೇಟಿ ಬರಬೇಕು ಅನ್ನೋದು ಒಂದು ವಿಷಯ. ಎರಡನೇದಾಗಿ
ದೆಹಲಿಗೆ ತೆರಳಿರುವಂತಹ ಶಾಸಕರ ನಡೆಯನ್ನ ಇಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಅದ್ದಿನ ಕಣ್ಣಿಟ್ಕೊಂಡು ಕಾಯ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅಲ್ಲಿ ಶಾಸಕರಿಗೆ ಒಂದು ನಿರ್ಬಂಧ ಹಾಕಿದಂತಾಗಿದೆ. ಹಾಗೆ ಕೆಲ ಶಾಸಕರು ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗಿದ್ರು, ಮತ್ತೆ ಇಂದು ಸಂಜೆ ಮತ್ತೆ ವಾಪಸ್ ದೆಹಲಿಗೆ ತೆರಳಿದಂತೆ ಮಾಹಿತಿ ಲಭ್ಯವಾಗ್ತದೆ. ಒಟ್ಟಾರೆಯಾಗಿ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಈ ಅಲ್ಪಸಂಖ್ಯಾತ ದಂಗಲ್, ದಾವಣಗೆರೆಯ ಚುನಾವಣೆ ಫಲಿತಾಂಶದ ಏನು ದಾವಣಗೆರೆಯ ಮೈನಾರಿಟಿ ಒಂದು ದಂಗಲ್ ಇದೆ, ದಂಗಲ್ ದೊಡ್ಡ ಮಟ್ಟದಲ್ಲಿ ಬಿಸಿಯನ್ನು ಮುಟ್ಟಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಸಕರು ದೆಹಲಿಗೆ ಪರೇಡ್ ನಡೆಸ್ತಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಇಡೀ ದೇಶಾದ್ಯಂತ ಈ ಒಂದು ಗ್ಯಾಸ್ ಅಭಾವ ಇರ್ಬೋದು, ಜನರ ಸಮಸ್ಯೆ ಸಂಕಷ್ಟಕ್ಕೆ ತೊಡಲಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಸಿಲಿನ ಜಳ ಹೆಚ್ಚಾಗ್ತಾ ಇದೆ, ಕುಡಿಯುವ ನೀರಿನ ಸಮಸ್ಯೆ ತೀವ್ರತೆ ಆಗ್ತಾ ಇದೆ. ಸಚಿವರುಗಳು, ಸರ್ಕಾರಗಳು ಯಾವುದೇ ಕೆಲಸ ಕಾರ್ಯಗಳು ಮಾಡದೆ ಕೇವಲ ಕುರ್ಚಿ ಕಿತ್ತಾಟ, ಅಧಿಕಾರ, ಸಚಿವ ಸ್ಥಾನ ಅನ್ನೋದ್ರೆ ಮುಳುಗಿ ಹೋಗಿರೋದು ನಿಜಕ್ಕೂ ರಾಜ್ಯದ ಪಾಲಿಗೆ ದುರಂತ. ಹಾಗಾಗಿ ಇವೆಲ್ಲ ಬೆಳವಣಿಗೆಗಳನ್ನ ರಾಜ್ಯದ ಜನತೆ ಕಾದ್ ನೋಡ್ತಾ ಇದ್ದಾರೆ. ದೆಹಲಿಗೆ ತೆರಳಿರುವಂತಹ ಶಾಸಕರು ಬಹುತೇಕ ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ವಾಪಸ್ ಆಗುವಂತ ಸಾಧ್ಯತೆನೂ ಸಹ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣ ಅಯೋಮಯವಾಗಿದೆ. ಸಿದ್ದರಾಮಯ್ಯ ಕುರ್ಚಿ ಸೇಫ್ ಗಾರ್ಡ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಅನ್ನೋದು ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಪ್ರಯತ್ನ ನಡೆಸ್ತಾರೆ. ಶಾಸಕರ ಆಕಾಂಕ್ಷಿಗಳು ತಮ್ಗೆ ಇದೇ ಒಂದು ಅವಕಾಶವನ್ನ ಬಳಸ್ಕೊಂಡು ಸಚಿವರಾಗಬೇಕು ಅಂತ ಕಾತರದಲ್ಲಿ ಅವರು ಇದ್ದಾರೆ. ಹೀಗಾಗಿ ಇಂತಹ ಗೊಂದಲ ಪರಿಸ್ಥಿತಿ ರಾಜ್ಯ ರಾಜಕಾರಣ ನಿರ್ಮಾಣವಾಗಿದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೆಲ್ಲಿಗಿಳಿ ಆಮೇಲೆ